ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥ ಒಂದು ತಳಬಾಳ ಹುಣ್ಣಿಮೆಯ ಬಗ್ಗೆ ಹೇಳ್ತಾ ಇದ್ದೀನಿ. ಪ್ರತಿ ವರ್ಷವೂ ಕೂಡ ಇದೇ ಮಾಸದಲ್ಲಿ 9 ದಿನಗಳ ಕಾಲ ನಡೆಯುತ್ತೆ. ಸೊ ಈ ವರ್ಷ ಯಾಕಪ್ಪ ವಿಶೇಷ ಅನ್ನೋದನ್ನು ಕೂಡ ನಾನು ಮುಂದೆ ಶೇರ್ ಮಾಡ್ತೀನಿ ನಿಮಗೆ. ಪ್ರತಿ ವರ್ಷವೂ ಕೂಡ ಇದೇ ಮಾಸದಲ್ಲಿ 9 ದಿನಗಳ ಕಾಲ ಈ ಹುಣ್ಣಿಮೆ ತರಳಬಾಳ ಹುಣ್ಣಿಮೆ ಯಾಕೆ ನಡೆಯುತ್ತೆ? ಪ್ರತಿ ವರ್ಷ ಎಲ್ಲೇ ನಡೀಲಿ ಈ ಕಾರ್ಯಕ್ರಮ, ಈ ತರಳಬಾಳು ಹುಣ್ಣಿಮೆ, ಜನರು ಸಾಗರೋಪಾದಿಯಲ್ಲಿ ಸೇರಿ ಕಾರ್ಯಕ್ರಮವನ್ನು ಖುಷಿಯಿಂದ ಯಶಸ್ವಿಗೊಳಿಸ್ತಾರೆ. ಅಷ್ಟೊಂದು ಉತ್ಸಾಹ ಉಲ್ಲಾಸ ಇರುತ್ತೆ ನಮ್ಮ ತರಳಬಾಳು ಹುಣ್ಣಿಮೆ ಅಂದರೆ. ನಮ್ಮೆಲ್ಲರಿಗೂ ಕೂಡ ಅಷ್ಟೇ ಖುಷಿ ಇರುತ್ತೆ. ಈ ತರಳಬಾಳು ಹುಣ್ಣಿಮೆ ಈ ವರ್ಷ ಭರಮಸಾಗರದಲ್ಲಿ ನಡೀತಾ ಇದೆ. ಇದು ಸ್ವಲ್ಪ ವಿಶೇಷ ಅಂತಲೇ ಹೇಳ್ಬೋದು. ಯಾಕೆ ಪ್ರತಿ ವರ್ಷ ಇರಲಿಲ್ವಾ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ಇರ್ತಿತ್ತು, ಎಲ್ಲ ವರ್ಷವೂ ಕೂಡ ವಿಶೇಷನೇ. ಆದರೆ ಈ ವರ್ಷದ ವಿಶೇಷ ಏನಪ್ಪ ಅಂತಂದರೆ ಏತ ನೀರಾವರಿ ಯೋಜನೆ ಇದು. ಇದ್ರ ಬಗ್ಗೆ ಆಮೇಲೆ ನೀಟಾಗಿ ಹೇಳ್ತಾ ಹೋಗ್ತೀನಿ ನಾನು. ನನಗೆ ಹೀಗೆ ಯೋಚನೆ ಮಾಡ್ತಾ ಇದ್ದಾಗ ತರಳಬಾಳು ಹುಣ್ಣಿಮೆನ ಇದೇ ಮಾಸದಲ್ಲಿ ಯಾಕೆ ಮಾಡ್ತಾರೆ ಅನ್ನೋದು ನನಗೆ ನಿಜವಾಗ್ಲೂ ಈ ವರ್ಷ ಪ್ರಶ್ನೆ ಬಂತು. ಅದು ಸ್ವಾಮಿಗಳ ಒಂದು ಭಾಷಣದಲ್ಲಿ ಕೇಳಿದ್ದೆ ಅನಿಸುತ್ತೆ, ಆದರೂ ಮರ್ತೋಗಿತ್ತು ನನಗೆ. ಆ ಪ್ರಶ್ನೆ ಬಂದಾಗ ನನಗೆ ಎಷ್ಟೋ ಹತ್ರ ಉತ್ತರ ಕೇಳಿದೆ. ಒಬ್ಬೊಬ್ಬರು ಒಂದೊಂದು ಆನ್ಸರ್ ಹೇಳಿದರು ನನಗೆ. ಆಮೇಲೆ ನನ್ನ ಫ್ರೆಂಡ್ ಶ್ವೇತಾ ಕೂಡ ಅದ್ರ ಇನ್ಫಾರ್ಮೇಷನ್ ಸ್ವಲ್ಪ ಕಳಿಸಿದ್ಲು. ಆಮೇಲೆ ನಾನು ಮೈದನ ಕೇಳಿದಾಗ ಅವರು ಹೇಳಿದರು ನನಗೆ. ವಿಶ್ವ ಬಂಧು ಮರಳಸಿದ್ದರು ನಮಗೆಲ್ರಿಗೂ ಗೊತ್ತಿರೋರೆ. 12ನೇ ಶತಮಾನದ ಬಸವಾದಿ ಶಿವಶರಣರ ಹಿರಿಯ ಸಮಕಾಲೀನರವರು. ಸೊ ಅವರು ಜನತೆಯ ಅಜ್ಞಾನ, ಅಂಧಶ್ರದ್ಧೆ, ಮೂಢನಂಬಿಕೆ ತೊಲಗಿಸಲು ಅನೇಕ ರೀತಿಯಲ್ಲಿ ಶ್ರಮನ ಪಟ್ಟಿದ್ದಾರೆ. ಆವಾಗಿನ ಕಾಲದಲ್ಲಿ ಧರ್ಮದ ತಳಹದಿಯ ಮೇಲೆ ಮಾನವರ ಮಧ್ಯೆ ಇದ್ದಂಥ ತಾರತಮ್ಯವನ್ನು ಹೋಗಲಾಡಿಸಿ ನವ ಸಮಾಜವನ್ನು ನಿರ್ಮಿಸಿದ್ರಲ್ಲಿ ಇವರ ಒಂದು ಪಾಲು ತುಂಬ ಇದೆ ಅಂತಲೇ ಹೇಳ್ಬೋದು. ಮರುಳಸಿದ್ದರು ತಮ್ಮ ನಂತರ ಏನು ಮಾಡಿದರು ಅಂದರೆ ತೆಲುಗುಬಾಳು ಸಿದ್ದೇಶ್ವರರನ್ನು ಈಗಿನ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಉಜ್ಜಯಿನಿಯಲ್ಲಿ ಅವರನ್ನು ಪಟ್ಟಕ್ಕೆ ಅಂದರೆ ಮುಹೂರ್ತ ಮಾಡಿಸಿದ್ರು. ಅವರನ್ನು ಯಾರನ್ನು ಅಂದರೆ ತೆಲುಗುಬಾಳು ಸಿದ್ದೇಶ್ವರರನ್ನು. ಅವರಿಗೆ ಪಟ್ಟ ಕಟ್ಟಿ ಆದ ಮೇಲೆ ತರಳ ನೀ ಬಾಳು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಮರುಳಸಿದ್ದರು. ತೆಲುಗುಬಾಳು ಸಿದ್ದೇಶ್ವರರಿಗೆ ತರಳ ನೀ ಬಾಳು ಅಂತ ಹೇಳಿ ಹರಸಿದಾಗ, ತರಳ ಅಂದರೆ ಮಗು, ಬಾಳು ಅಂದರೆ ನೀನು ಬಾಳಪ್ಪ ಅಂತ ಆ ಒಂದು ಪಂಚಾಕ್ಷರಿ ಮಂತ್ರದಲ್ಲಿ ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಆ ಐತಿಹಾಸಿಕ ಘಟನೆ ಜರುಗಿದ ಹುಣ್ಣಿಮೆಯು ತರಳಬಾಳು ಹುಣ್ಣಿಮೆ ಎಂದು ವಿಖ್ಯಾತವಾಗಿದೆ ಇಂದು. ಈ ಐತಿಹಾಸಿಕ ಘಟನೆ ಸವಿ ನೆನಪಿಗಾಗಿ ಪ್ರತಿ ವರ್ಷ ಮಾಘ ಶುದ್ಧ ಸಪ್ತಮಿಯಿಂದ ಹುಣ್ಣಿಮೆಯವರೆಗೆ 9 ದಿನಗಳ ಕಾಲ ತರಳಬಾಳು ಹುಣ್ಣಿಮೆಯನ್ನು ಆಚರಣೆ ಮಾಡಲಾಗುತ್ತದೆ. ಇದಾದ ನಂತರ ಶ್ರೀ ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು 1949ರಲ್ಲಿ ಸಿರಿಗೆರೆಯ ಬೃಹನ್ಮಠದಲ್ಲಿ ಮೊದಲ ಬಾರಿಗೆ ಈ ಮಹೋತ್ಸವವನ್ನು ಆಚರಣೆ ಮಾಡಿದರು. ಅದಾದ ನಂತರ ಜಗಳೂರಿನಲ್ಲಿ ಅಂದರೆ ಸಿರಿಗೆರೆಯನ್ನು ಬಿಟ್ಟು ಹೊರತುಪಡಿಸಿ ಹೊರಗಡೆ ಪ್ರದೇಶದಲ್ಲಿ ನಡೆದುದಂದರೆ ಮೊದಲು ಜಗಳೂರಿನಲ್ಲಿ, ಅನಂತರ ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರತಿ ವರ್ಷವೂ ಕೂಡ 9 ದಿನಗಳ ಕಾಲ ಮಾಡ್ತಾ ಬಂದಿದ್ದಾರೆ. ಈ ವರ್ಷದ ವಿಶೇಷ ಏನಪ್ಪ ಅಂತಂದರೆ ಏತ ನೀರಾವರಿ ಯೋಜನೆಯನ್ನು ಭರಮಸಾಗರದಲ್ಲಿ ಯಶಸ್ವಿಯಾಗಿ ಮಾಡಿದ್ದಾರೆ. ಕೃಷಿ ಪ್ರಧಾನವಾದ ಬಯಲು ಸೀಮೆಯಲ್ಲಿ ರೈತರು ಒಂದು ಸಂಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದರು. ಇದನ್ನು ಗಮನಿಸಿದಂಥ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ನದಿಗಳಿಂದ ಕೆರೆಗಳನ್ನು ತುಂಬಿಸುವ ಏತ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಈ ಒಂದು ಯಶಸ್ವಿ ಯೋಜನೆಯ ಒಂದು ಸಂದರ್ಭದಲ್ಲಿ ಭರಮಸಾಗರ ಏತ ನೀರಾವರಿ ಯೋಜನೆ ಸಾಕಾರಗೊಂಡಿದೆ. ರೈತರ ಬಾಳು ಹಸನಾಗಿರುವ ಶುಭ ಕಾಲಘಟ್ಟದಲ್ಲಿ ಭರಮಸಾಗರದಲ್ಲಿ ನಡೀಲಿ ಅನ್ನೋದು ಒಂದು ಗುರುಗಳ ಆಶಯ ಆಗಿತ್ತು. ಅವರ ಒಂದು ಆಸೆಯಂತೆ ಭರಮಸಾಗರದಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನೊಂದು ಒಂದು ಪ್ರಮುಖ ವಿಶೇಷ ಏನು ಅಂದರೆ ಈ ವರ್ಷದ ಒಂದು ತರಳಬಾಳು ಹುಣ್ಣಿಮೆಯಲ್ಲಿ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ. ಅದು ತುಂಬ ಆಕರ್ಷಣೀಯ ಅಂತ ಹೇಳ್ಬೋದು. ಆಮೇಲೆ ಹೊರಗಿನವ್ರಿಗೂ ಕೂಡ ಸಾಂಸ್ಕೃತಿಕ ಕೆಲವೊಂದು ಕ್ರೀಡೆ ಮತ್ತು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಅದನ್ನು ಕೂಡ ಎಲ್ಲರೂ ಸಾಧ್ಯ ಆದರೆ ನೋಡಿ ಕಣ್ಣು ತುಂಬಿಕೊಳ್ಳಿ ಅಂತ ಹೇಳ್ತೀನಿ. ಗುರುಗಳ ಬಗ್ಗೆ, ಅವರ ಒಂದು ಸಾಧನೆಗಳ ಬಗ್ಗೆ ಹೇಳ್ತಾ ಹೋಗಬೇಕು ಅಂದರೆ ಅದು ಅಸಾಧ್ಯ ಅಂತ ಹೇಳ್ಬೋದು. ಶೈಕ್ಷಣಿಕ ರಂಗದಲ್ಲಿ ಗುರುಗಳ ಕೊಡುಗೆ ಅಪಾರ. ಅವರ ಒಂದು ವಿದ್ವತ್ತಿರ್ಬೋದು, ಅವರಿಗೆ ಇರ್ತಕ್ಕಂಥ ಒಂದು ಅಭೂತಪೂರ್ವ ಕಲೆ ಇರ್ಬೋದು, ಅದನ್ನು ವರ್ಣಿಸಲು ಕೂಡ ನಮಗೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ನಾನು 2005, 6 ಮತ್ತು 7ನೇ ಒಂದು ಸಾಲಿನಲ್ಲಿ ಸಿರಿಗೆರೆಯ ಮಠದ ಒಂದು ವಿದ್ಯಾಲಯದಲ್ಲಿ BLR ಕಾಲೇಜಲ್ಲಿ ಓದಿದಂಥ ವಿದ್ಯಾರ್ಥಿನಿ ನಾನು. ಸೊ ಆ ಸಂದರ್ಭದಲ್ಲಿ ಒಂದು ವರ್ಷ ಏನಾಯ್ತಪ್ಪ ಅಂದರೆ ಬರಗಾಲ, ಎಲ್ಲ ಕಡೆಯೂ ಕೂಡ ಬರಗಾಲ, ಮಳೆ ಇಲ್ಲ. ಹಾಗಾಗಿ ಗುರುಗಳು ಏನು ಹೇಳಿದರು ಭಕ್ತಾದಿಗಳಿಗೆ ಅಂದರೆ ಈ ವರ್ಷ ಎಲ್ಲ ಕಡೆ ಬರಗಾಲ ಇದೆ,
ಸೊ ಹಾಗಾಗಿ ಎಲ್ಲೂ ಕೂಡ ತಳಬಾಳು ಹುಣ್ಣಿಮೆನ ಮಾಡಿ ಜನಗಳಿಗೆ ಸಂಕಷ್ಟದಲ್ಲಿ ಇದ್ದಾರೆ, ಸೊ ಅವರಿಗೆ ತೊಂದರೆ ಕೊಡೋದು ಬೇಡ ಅಂಥೇಳಿ ಸಿರಿಗೆರೆಯಲ್ಲೇ ಮಾಡೋಣ ಅಂತ ಹೇಳಿದರು ಗುರುಗಳು. ಆ ವರ್ಷ ನಾವು ಅಲ್ಲೇ ಓದ್ತಾ ಇದ್ವಿನು. ಅವಾಗ ಏನು ಮಾಡಿದ್ರು 9 ದಿನ ಅಂದರೆ ನಾವು ಪ್ರತಿ ಬೆಳಗಿನ ಜಾವ ನಾವೆಲ್ಲರೂ ಕೂಡ ಅಂದರೆ ವಾರ್ಡನ್ಗಳಿಗೆ ಹೇಳಿರ್ತಿದ್ರು ಎಲ್ಲ ವಿದ್ಯಾರ್ಥಿಗಳು ಶುಭ್ರವಾಗಿ ಬಂದು ಶಿವಮಂತ್ರ ಲೇಖನ ಬರೆಯೋದ್ರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿದ್ರು ಗುರುಗಳು. ನಾವೆಲ್ಲರೂ ಕೂಡ ಹಾಸ್ಟೆಲಿಂದ ಹೋಗ್ತಾ ಇದ್ವಿ, ಪ್ರತಿದಿನವೂ ಕೂಡ ಹೋಗಿ ಬೆಳಗಿನ ಜಾವ ಅಲ್ಲಿ ಶಿವಮಂತ್ರ ಲೇಖನ ಬರ್ತಿದ್ವಿ. ಆಮೇಲೆ ದೀಕ್ಷೆ ಪಡ್ಕೊಳ್ಳೋಕೆ ಇಷ್ಟಪಡೋರಿಗೂ ಕೂಡ ಆ ವ್ಯವಸ್ಥೆನೂ ಮಾಡಿದ್ರು. ನಾನು ಮತ್ತು ನಮ್ಮ ತಂಗಿ ಕೂಡ ಗುರುಗಳಿಂದ ದೀಕ್ಷೆನ ನೇರವಾಗಿ ಪಡ್ಕೊಂಡಿದ್ವಿ. ಅದು ನಮ್ಮ ಒಂದು ಪುಣ್ಯ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಸತ್ಯವಾಗ್ಲೂ ಹೇಳಬೇಕು ಅಂದರೆ ಅಲ್ಲಿ ಇದ್ದಾಗ ಆ ಒಂದು ಮಠದ ಬೆಲೆ ಇರ್ಬೋದು ಅಥವಾ ಗುರುಗಳ ಮಹತ್ವ ಏನು ಅನ್ನೋದು ಖಂಡಿತವಾಗ್ಲೂ ನಮ್ಗೆ ಅಷ್ಟು ತಿಳಿದಿರಲಿಲ್ಲ, ಸ್ವಲ್ಪ ಮಟ್ಟಿಗೆ ಗೊತ್ತಿತ್ತಷ್ಟೇ. ಆದರೆ ಅಲ್ಲಿನ ವಿದ್ಯಾಭ್ಯಾಸ ಮುಗಿಸಿ ಹೊರಗೆ ಬಂದ ನಂತರ ನಾವು ಎಷ್ಟೊಂದು ಪುಣ್ಯವಂತರು ಆ ಒಂದು ಸ್ಥಳದಲ್ಲಿ ನಾವು ಓದಿದ್ವಿ, ಆಮೇಲೆ ಗುರುಗಳ ಸಾನ್ನಿಧ್ಯದಲ್ಲಿ ಕೆಲವೊಂದು ಉಪದೇಶಗಳನ್ನು ಕೇಳಿದ್ವಿ ಅನ್ನೋದು ಇವಾಗ ನೆನೆಸ್ಕೊಂಡ್ರೆ ಖುಷಿ ಅನಿಸುತ್ತೆ. ಅಲ್ಲಿ ಯಾವುದೇ ಒಂದು ವ್ಯಕ್ತಿ ಇರ್ಬೋದು, ಒಂದು ಸ್ಥಳ ಇರ್ಬೋದು, ಅದು ನಮ್ಮ ಸಮೀಪದಲ್ಲಿದ್ದಾಗ ಖಂಡಿತವಾಗ್ಲೂ ಅದರ ಬೆಲೆ ಗೊತ್ತಾಗಲ್ಲ. ಅದರಿಂದ ದೂರ ಆದಾಗನೇ ಅದರ ಬೆಲೆ ಗೊತ್ತಾಗೋದು ಅಂತ ಹೇಳ್ತಾರಲ್ಲ, ಅದು ಖಂಡಿತವಾಗ್ಲೂ ಈ ವಿಷಯದಲ್ಲಿ ಸತ್ಯ ಅಂತ ನಾನು ಅನ್ಕೊತೀನಿ. ಭರಮಸಾಗರದಲ್ಲಿ ನಡೀತಾ ಇರತಕ್ಕಂಥ ಒಂದು ತಳಬಾಳು ಹುಣ್ಣಿಮೆ ವಿಶೇಷತೆ ನೋಡಿ. ಇಲ್ಲಿ ಏತ ನೀರಾವರಿ ಯೋಜನೆಯಿಂದ ಕೆರೆಗಳೆಲ್ಲ ತುಂಬಿ ಹರಿತಾ ಇದ್ದಾವಲ್ವಾ. ಸೊ ಈ ಒಂದು ಸಂದರ್ಭದಲ್ಲಿ ದೋಣಿಯನ್ನು ಬಿಡಲಾಗಿತ್ತು. ಗುರುಗಳು ಪ್ರಪ್ರಥಮ ಬಾರಿಗೆ ಅನಿಸುತ್ತೆ ಈ ರೀತಿಯಾಗಿ ಗುರುಗಳಿಗೆ ಒಂದು ಸ್ವಾಗತವನ್ನು ಕೋರಿದ್ದು, ಈ ರೀತಿಯಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು ಇದೇ ಮೊದಲು ಅಂತ ನಾನು ನೋಡಿರೋ ಪ್ರಕಾರ ಮೊದಲ ಬಾರಿಗೆ ಅಂತ ಅಂದ್ಕೊಳ್ತೀನಿ. ಸೊ ತುಂಬ ಖುಷಿ ಅನ್ನಿಸ್ತು. ಗುರುಗಳ ಒಂದು ಅಷ್ಟು ಈಸಿ ಅಲ್ಲ, ಇಷ್ಟು ದೊಡ್ಡ ಯೋಜನೆಯನ್ನು ಹಮ್ಮಿಕೊಳ್ಳೋದಿರ್ಬೋದು, ಅದನ್ನು ಕಾರ್ಯರೂಪಕ್ಕೆ ತರೋದು, ಅನುಷ್ಠಾನಗೊಳಿಸೋದು ಅಷ್ಟು ಸುಲಭದ ವಿಷಯ ಅಲ್ಲ. ಅಷ್ಟು ಶ್ರಮ ವಹಿಸಿದ್ದಾರೆ ಗುರುಗಳು ಅಂತಲೇ ಹೇಳ್ಬೋದು. ನಾನು ಚಿಕ್ಕವಳಾದ್ರೂ ಅವರ ಒಂದು ಮಹತ್ವವನ್ನು ತಿಳಿದುಬಿಟ್ಟು ಇಲ್ಲಿ ಹೇಳೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಅಷ್ಟೇ. ಗುರುಗಳ ಬಗ್ಗೆ ಹೇಳಬೇಕು ಅಂದರೆ ನಾವು ಅಲ್ಲಿ ಏನು ವ್ಯಾಸಂಗ ಮಾಡ್ತಾ ಇದ್ವಲ್ಲ, ಸೊ ಆ ಸಂದರ್ಭದಲ್ಲಿ ನಮಗೆ ಮಧ್ಯಾಹ್ನ ಟೈಮು ಅಥವಾ ಬೆಳಗಿನ ಟೈಮು ಲೀಸರ್ ಇರ್ತಿತ್ತು. ಆ ಸಂದರ್ಭದಲ್ಲಿ ಗುರುಗಳು ಏನು ಮಾಡ್ತಿದ್ರು ಅಂದರೆ ನಾವು ಅಷ್ಟೇ ಅಲ್ಲ, ಸೊ ಅಲ್ಲಿ ಯಾವ್ಯಾವ ಕಾಂಬಿನೇಷನ್ನಲ್ಲಿ ಓದ್ತಾ ಇದ್ರಲ್ಲ ಆ ಎಲ್ಲ ಸ್ಟೂಡೆಂಟ್ಗಳಿಗೂ ಏನು ಮಾಡ್ತಾಯಿದ್ರು ಅಂದರೆ ಅಂಥ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಫ್ರೀ ಮಾಡಿಕೊಂಡು ಯಾವ ವಿದ್ಯಾರ್ಥಿಗಳಿಗೆ ಲೀಸರ್ ಇದೆ ಆ ಒಂದು ಮಕ್ಕಳನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿರೋರು ಅಲ್ಲಿ ಲೆಕ್ಚರರ್ಗೆ, ವಾರ್ಡನ್ಸ್ಗಳಿಗೆ. ಸೊ ಅಲ್ಲಿ ಕರ್ಕೊಂಡು ಹೋದಾಗ ನಮಗೆ ಅಲ್ಲಿ ಅವರ ಒಂದು ನ್ಯಾಯಪೀಠದ ಹತ್ರ ಕರ್ಕೊಂಡು ಹೋಗಿರ್ತಿದ್ರು. ಅಲ್ಲಿ ನಮ್ಮ ಕುಂದುಕೊರತೆಗಳನ್ನು ವಿಚಾರ ಮಾಡ್ತಾಯಿದ್ರು ಗುರುಗಳು. ಅದನ್ನು ಇವತ್ತಿಗೂ ನಾವು ನೆನೆಸ್ಕೊಂಡು ಸ್ಮರಿಸ್ತಾ ಇರ್ತೀವಿ, ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾಯಿದ್ರು ಅಂತ. ಖಂಡಿತವಾಗ್ಲೂ ಅವಾಗ ಗುರುಗಳ ಒಂದು ಬೆಲೆನೇ ನಮ್ಗೆ ಅಷ್ಟು ಗೊತ್ತಿರಲಿಲ್ವೇನೋ ಅಂತ ಅಂದ್ಕೊಳ್ತೀನಿ. ಈಗ ಅದನ್ನು ನೆನೆಸ್ಕೊಂಡಾಗ ಪಾಪ ಅಷ್ಟೊಂದು ಎಲ್ಲ ಶೈಕ್ಷಣಿಕ ರಂಗದ್ದಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಅವರ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮಗೆ ಒಂದು ಅಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಎಷ್ಟು ಆದ್ಯತೆ ಕೊಡ್ತಾಯಿದ್ರು ಅನ್ನೋದು ನನಗೆ ಈಗ ನೆನಪು ಮಾಡಿಕೊಂಡ್ರೆ ಖುಷಿ ಅನಿಸುತ್ತೆ. ಕಾಲೇಜಲ್ಲಿ ಅಷ್ಟೇ ಅಲ್ಲದೆ ಮತ್ತು ಅವರು ಸಾಯಂಕಾಲ ಟೈಮು ಆ ಥರ ಯಾವಾಗಾದರೂ ಒಂದು ಟೈಮ್ ಫ್ರೀ ಮಾಡಿಕೊಂಡು ಹಾಸ್ಟೆಲ್ ಹತ್ರ ಬರ್ತಿದ್ರು. ಬಂದು ಎಲ್ಲ ಮಕ್ಕಳನ್ನ ಕರೆಸ್ಬಿಟ್ಟು ಹೇಗಿದೆ ಇಲ್ಲಿ ವ್ಯವಸ್ಥೆ ಅಂತೇಳಿ ಗುರುಗಳು ವಿಚಾರ ಮಾಡ್ತಾಯಿದ್ರು. ಅಷ್ಟೊಂದು ಮಹತ್ವದ ಒಂದು ವ್ಯಕ್ತಿತ್ವ ನಮ್ಮ ಗುರುಗಳದು ಅಂತ ಹೇಳ್ಬೋದು. ಎಷ್ಟೋ ಜನಗಳಿಗೆ ಪ್ರತಿ ವರ್ಷ ಇದೇ ಮಾಸದಲ್ಲಿ ಹುಣ್ಣಿಮೆ, ತರಳಬಾಳು ಹುಣ್ಣಿಮೆ ಯಾಕೆ ಮಾಡ್ತಾರೆ ಅನ್ನೋದು ಮಾಹಿತಿ ಮೋಸ್ಟ್ಲಿ ಗೊತ್ತಿರಲಿಕ್ಕಿಲ್ಲ ಅಂದ್ಕೊಳ್ತೀನಿ. ನನಗೂ ಕೂಡ ಗೊತ್ತಿರಲಿಲ್ಲ. ಸೊ ತಿಳ್ಕೊಂಡಾದಮೇಲೆ ನಾನು ಇಲ್ಲಿ ಶೇರ್ ಮಾಡಿರೋದು. ಆಮೇಲೆ ಭರಮಸಾಗರದ ಒಂದು ತರಳಬಾಳು ಹುಣ್ಣಿಮೆ ವಿಶೇಷತೆ ಏನು ಅನ್ನೋದನ್ನು ಕೂಡ ನಾನು ಚಿಕ್ಕದಾಗಿ ಹೇಳೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ಮಾಡಬೇಕಾದ್ರೆ ನನಗೆ ಫೋಟೋಸ್ ಇರ್ಬೋದು, ವೀಡಿಯೋಸು ಮತ್ತು ಇವಕ್ಕೆ ಹೆಲ್ಪ್ ಮಾಡಿದಂಥ ಮನು ಮತ್ತು ಅಮಿತ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಹುಣ್ಣಿಮೆಯ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಮಾಧುರಿ ಮತ್ತು ಮಳ್ಳನಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.